ಹಾಯ್, ನಾನು ನಿಮ್ಮ ಪ್ರೇಮ ಮಾತಾಡ್ತಿರೋದು. ನಾನಿವತ್ತು ಏನು ರೆಸಿಪಿ ತಂದಿದ್ದೀನಿ ಅಂದರೆ ದೋಸೆ ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಸ್ವಲ್ಪ ರೇಷನ್ ಅಕ್ಕಿ, ಸ್ವಲ್ಪ ಕೆಂಪುದು ಬೇಳೆ ಹಾಕಿದ್ದೀನಿ ನೋಡಿ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಅಂತಂದರೆ ಎಷ್ಟು ಅಂದರೆ 100 ಗ್ರಾಮ್ ಉದ್ದಿನ ಬೇಳೆ, 2 ಲೋಟ ಅಕ್ಕಿ, 50 ಗ್ರಾಮು ಕಡಲೆಬೇಳೆ ಎಲ್ಲ ಹಾಕಿ ಒಂದು ಸ್ವಲ್ಪ ಅನ್ನ ಇತ್ತು, ಅನ್ನ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಅನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿ ರುಬ್ಬಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಈ ರೀತಿ ಕಲಿಸ್ಬೇಕು. ಇದನ್ನ ಸೌಟಲ್ಲಿ ಕಲಿಸ್ಬೇಡಿ, ಹುಳಿ ಬರಲ್ಲ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸಾಕು. ಸೋಡಾ ಹಾಕಬೇಡಿ, ತುಂಬಾ ಚೆನ್ನಾಗಿ ಬರ್ತದೆ ಹುಳಿ ಬಂದು. ನೋಡಿ, ಈ ಥರ ಹಂಚಿಗೆ ಈರುಳ್ಳಿ ಕಟ್ ಮಾಡಿ ಈ ಥರ ಸಾವ್ರಿ ಈ ಥರ ನೀವು ದೋಸೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ಇದು ಸೆಟ್ ದೋಸೆ ಥರನೇ ಐತೆ. ಇದು ಮೇಲೆ ನೋಡಿ, ತುಂಬಾ ಚೆನ್ನಾಗಿ ಬರ್ತದೆ. ಸೂಪರಾಗಿ ಬಂದೈತೆ ನೋಡಿ ದೋಸೆ. ಕೆಂಪಗೆ ಗರಿ ದೋಸೆ ರೆಡಿ. ನಾವು ಹೋಟ್ಲು ದೋಸೆ ಎಲ್ಲ ತಿಂತೀವಿ, ಅದಕ್ಕೆ ಸೋಡಾ ಮಿಕ್ಸ್ ಮಾಡ್ತಾರೆ. ದೋಸೆ ಕೆಂಪಗೆ ಬರಲಿ ಅಂತಂದ್ಬಿಟ್ಟು ಅವರು ಸಕ್ಕರೆ ನೀರು ಅದು ಇದು ಎಲ್ಲ ಹಾಕ್ತಾರೆ ಹೋಟ್ಲು ದೋಸೆಗೆ. ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ, ಮನೆಯಲ್ಲೇ ಮಾಡಿ ತಿನ್ನಿ. ನೀವು ಎಲ್ತ್ ಒಳ್ಳೆಯದಾಗಿರ್ತದೆ. ಚಟ್ನಿಗೆ ನೋಡಿ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಮತ್ತು ಕಡಲೆ, ಸಾಂಬಾರು ಸೊಪ್ಪು, ಮೆಣಸಿ ಹಣ್ಣು, ಒಂದು ಸಣ್ಣ ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹುರ್ಕೊಳ್ಳೋದ ಇವಾಗ. ಕಡಲೆ ಬೀಜನ ಹುರ್ಕೊಳ್ಳೋದ ಎಣ್ಣೆಲಿ, ಇಲ್ಲಾಂದ್ರೆ ಹಸಿ ಸ್ಮೆಲ್ ಬಂದ್ಬಿಡ್ತದೆ. ಸ್ವಲ್ಪ ಹುರಿದ್ಬಿಟ್ಟು ಇದನ್ನು ರುಬ್ಕೋಬೇಕು ನಾವು. ಹಂಗೆ ಹಸಿ ಹಾಕಿದ್ರೆ ಒಂಥರ ಇರ್ತದೆ ನೋಡಿ. ಎಲ್ಲ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮಂಥ ಬಡವ್ರಿಗೆ ಸಪೋರ್ಟ್ ಮಾಡಿ. ನಾವು ಇನ್ನೂ ಒಳ್ಳೆ ವೀಡಿಯೋ ಹಾಕೋಕ್ಕೆ ನಮ್ಗೆ ಇನ್ನೂ ಖುಷಿ ಬರುತ್ತೆ. ನಮಗೆ ತುಂಬಾ ಎಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಇವಾಗ ಹೊಸ್ದಾಗಿ ಓಪನ್ ಮಾಡಿರೋದು ಯೂಟ್ಯೂಬ್ ಚಾನಲ್. ಆಮೇಲೆ ನಾವು ಬರಿತೀವಲ್ಲ, ಅದರಲ್ಲಿ ತಪ್ಪಿದ್ರೆ ದಯವಿಟ್ಟು ತಿದ್ಕೊಳ್ಳಿ ನೀವು. ನಮಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ. ನಾವು ಅದು ಮೈಕಲ್ಲಿ ಹೇಳಿದ್ದು ಬರೋದು, ಅದು ಗೂಗಲಲ್ಲಿ ನಾವು ಹೇಳ್ತೀವಲ್ಲ ಅದು ಬರೋದು. ಆಮೇಲೆ ಏನು ಅಮ್ಮ ಈ ರೀತಿ ಬರೆದವ್ರಲ್ಲ ಇವರು ಅಂದ್ಕೊಂಡು ಹಾಡ್ಕೊಳಕ್ಕೆ ಹೋಗಬೇಡಿ. ನಮಗೆ ಬರಲ್ಲ ಅದು ಕರೆಕ್ಟಾಗಿ ಬಂದಿರ್ತದೆ ಅಂತ ಒಂದು ಸಲ ನೋಡಿ ನಾವು ಓಕೆ ಕೊಟ್ಟಿರ್ತೀವಿ. ಆ ಒತ್ತು ದೀರ್ಘಗಳೆಲ್ಲ ನನಗೆ ಗೊತ್ತಾಗಲ್ಲ, ಕ್ಷಮಿಸಿ. ತಪ್ಪಿದ್ರೆ ತಿದ್ಕೊಳ್ಳಿ. ನಿಮ್ಮನೆ ಮಗಳ ಥರ ನೀವು ಸಪೋರ್ಟ್ ಮಾಡಿ. ನೋಡಿ, ದೋಸೆ ಚೆನ್ನಾಗಿ ಬಂದೈತೆ. ಪದೇ ಇದು ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಯಾರೂ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಸೂಪರಾಗೈತೆ. ಮನೇಲಿ ಟ್ರೈ ಮಾಡಿ. ಒಳ್ಳೆಯದಾಗಲಿ.